ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ ಅದು ಮಲ್ಲಪ್ಪ ಜೋತವರವ. ಈಗಾಗಲೇ BJP ಬಹುದೊಡ್ಡ ಆರೋಪವನ್ನು ಕಾಂಗ್ರೆಸ್ ಆಡಳಿತದ ಮೇಲೆ, ಅದರಲ್ಲೂ ವಿದ್ಯುತ್ ಮಿನಿಸ್ಟರ್, ಇಂಧನ ಮಿನಿಸ್ಟರ್ ನಮ್ಮ ಜಾರ್ಜ್ ಅವ್ರ ಮೇಲೆ ಜೋರ್ದಾರಾಗಿ ಮಾಡ್ತಾಯಿದೆ. ಆರ್ ಅಶೋಕ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಇನ್ನೊಬ್ಬರು BJP ಲೀಡರ್ ಆದಂಥ ಅಶ್ವಥ್ ನಾರಾಯಣರಾಗಿರ್ಬೋದು, ಅನೇಕರು ಈ ವಿಷಯವನ್ನು ತೆಗೆದುಕೊಂಡು ಈಗಾಗಲೇ 7,000 ಕೋಟಿ 8,000 ಕೋಟಿ ಏನು ಅವ್ರು ಹೇಳ್ತಾ ಇದ್ದಾರೆ. ಅಲ್ಲೇ ಅಕ್ರಮ ದಂಧೆ ನಡೆದದಪ್ಪ ಬೆಸ್ಕಾಂ ಮೂಲಕ. ಬೆಸ್ಕಾಂ ಯಾರು ನಡೆದಾಗಪ್ಪ ಅಂದ್ರೆ ನಿಮಗೆ ಗೊತ್ತದ ಸರಳವಾಗಿ ಯಾವುದಪ್ಪ ಇದು ಜಾರ್ಜ್ ಅವರ ಮತ್ತು ಅತ್ಯಂತ ಸಿದ್ದರಾಮಯ್ಯ ಆತ್ಮೀಯ ಮಿತ್ರ. ಇವರು ಒಂದೇ ಕಂಪ್ನಿಗೆ ಲಾಭ ಸಿಗುವಂಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಮಾರ್ಟ್ ಮೀಟರ್ ಇದಕ್ಕೆ ಹಲವಾರು ಕಂಪ್ನಿಗಳ ಸಹಕಾರ ಬೇಕಾಗ್ತದೆ. ಮತ್ತು ಹಲವಾರು ಕಂಪ್ನಿಗಳು ಅಪ್ಲಿಕೇಶನ್ ಹಾಕಿದ್ರು. ಅವುಗಳ ಬರೆದಂಗೆ ಹೆಂಗೆ ತಡೆದ್ರು, ಏನು ಮಾಡಿದರು, ಎಷ್ಟು ಇಲ್ಲಿ ಅನಾಹುತ ಆಗಿದೆ, ಎಷ್ಟು ದೊಡ್ಡದಾದಂಥ ಅಕ್ರಮ ಆಗಿದೆ ಅನ್ನೋದನ್ನು ಈಗಾಗಲೇ ಆರೋಪಗಳ ಗುಡ್ಡೆಯನ್ನು ಹಾಕಿದ್ದಾರೆ. ಎಲ್ಲ ಆರೋಪಗಳು ನಿಜನ ಅಂತ ಕೇಳಿದಾಗ ಕೆಲವೊಂದು ಅವ್ರು ಆರೋಪ ಮಾಡಿದ ಸತ್ಯಗಳು ಇದ್ದಾವೆ. ಅದಕ್ಕೆ ಜಾರ್ಜ್ ಅವರು ಆರೋಪ ಮಾಡಿದಾಗ ಹೇಳಿದ್ರು, ಇಲ್ಲ ನಾವು ಕೇಂದ್ರದ ನಿಯಮದಂತೆ ಮಾಡಿದ್ದೀವಿ ಅಂತೇಳಿ. ಆದರೆ ಅದರಲ್ಲಿ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಎತ್ತಿ ಬಟ್ಟು ಮಾಡಿ ತೋರಿಸಿದ್ದಾರೆ BJPಗರು. ಇದೆಲ್ಲ ನಾಳೆ ಈ ಒಂದು ಹಗರಣ ನಮ್ಮ ಕೇಜ್ರಿವಾಲ್ರನ್ನು ಬಲಿ ತೆಗೆದುಕೊಂಡಿತು. ಸಾರಾಯಿ ಹಂಗೇನಾಗ್ಬೋದಾ ಇದು ಅಂತ. ಯಾಕಂದ್ರೆ ಈ ಆರೋಪದಲ್ಲಿ ಭಾಳಷ್ಟು ಹುರುಳುಗಳಿದ್ದಾವೆ. ಇಲ್ಲಿ ಭಾಳಷ್ಟು ನಮ್ಮ ಸರ್ಕಾರ ತಪ್ಪುಗಳನ್ನು ಮಾಡಿದೆ ಅಂತೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಒಂದು ಕರ್ನಾಟಕದ ಕಂಪ್ನಿ ದಾವಣಗೆರೆ ಕಂಪ್ನಿಗೆ ಅನುಕೂಲ ಆಗುವಂಗೆ ಮಾಡ್ಕೊಂಡು ಲಾಭ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನುಳಿದ ಕಂಪ್ನಿಗಳ ಆರೋಪ. ಅದನ್ನು ತೆಗೆದುಕೊಂಡು ಇವತ್ತು BJP ದೊಡ್ಡ ಪ್ರಮಾಣದಲ್ಲ ಶುರು ಮಾಡಿಬಿಟ್ಟಿದೆ ಹೋರಾಟವನ್ನು. ಮೋಸ್ಟ್ಲಿ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಆಪತ್ತನ್ನು ತರಬಹುದು ಅಂತಿಲ್ಲ. ಸಿದ್ದರಾಮಯ್ಯ ಅವತ್ತೇನೋ ತಮ್ಮ ದಿನಗಳನ್ನು ಇನ್ನೂ 2.5 ವರ್ಷಕ್ಕೆ ಜಗ್ಗಿಸ್ಬೇಕು ಎಳಿತಾ ಇದ್ದಾರೆ. ಆದರೆ ಈ ಹಗರಣ ಈ ಸರ್ಕಾರವನ್ನು ಎಲ್ಲಿ ಹೋಗಿ ನಿಲ್ಲಿಸ್ತದೆ ಅನ್ನೋದು ಇವತ್ತು ಯಾಕೋ ಸಂಶಯ ಬರ್ತಾ ಇದೆ ಇದ್ರ ಮೇಲೆ. ಯಾಕಂದ್ರೆ ನಿಯಮಗಳಿಂದ ಇದ್ದೇ ಇದ್ದಾವೆ. ಕೇಂದ್ರದ ನಿಯಮನ ಪಾಲಿಸಿದ್ದೀವಿ ಜಾರ್ಜ್ ಅವರು ಹೇಳ್ತಾಯಿದ್ರು. ಅದು ನಿಜವಾಗಿ ಪಾಲಿಸಿದ್ರೆ ಅಥವಾ ಒಂದು ಕಂಪ್ನಿಗೆ ಅದು ಯೋಜನೆಗೆ ಅನುಕೂಲ ಆಗಲ್ಲ ಅಂತೇಳಿ ಅದಕ್ಕೆ ಏನೋ ಒಂದು 5 ಕಂಪ್ನಿಗಳಿಗೆ ಜೋಡಿಸ್ಕೊಡುವಂಗೆ ಸಿಗುವಂಗೆ ವ್ಯವಸ್ಥೆ ಮಾಡಿ ಈ ಒಂದು ಇನ್ನುಳಿದ ಕಂಪ್ನಿಗಳಲ್ಲಿ ಭಾಗವಹಿಸಂಗೆ ಮಾಡಿ ಟೆಂಡರ್ದಲ್ಲಿ ಭಾಗವಹಿಸಿ